ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಟ್ರೈನ್ನಲ್ಲಿ ನಿಮ್ಮ ವಸ್ತು ಕಳುವಾದ್ರೆ ಕದ್ದವರ ಬಗ್ಗೆ ಮಾಹಿತಿ ಬೇಗ ತಿಳಿಯುತ್ತೆ. ಜೊತೆಗೆ ನಿಮ್ಮ ಜೊತೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದ್ರೆ ಅಂತಹ ಕಿಡಿಗೇಡಿಗಳು ಪೊಲೀಸರ ವಶ ಆಗೋದಂತೂ ಗ್ಯಾರಂಟಿ. ಇದೆಲ್ಲ ಹೇಗಪ್ಪ ಸಾಧ್ಯ? ಟ್ರೈನ್ನಲ್ಲಿ ನಡೆಯುವ ಪ್ರಕರಣಗಳು ಪೊಲೀಸರಿಗೆ ಹೇಗೆ ಗೊತ್ತಾಗುತ್ತೆ ಅಂತೀರಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ರೈಲಿನಲ್ಲಿ ಅಗ್ಗದ ದರದಲ್ಲಿ ಪ್ರಯಾಣ ಮಾಡಬಹುದು ಎಂದು ಹಲವಾರು ಪ್ರಯಾಣಿಕರು ಅದನ್ನೇ ಅವಲಂಬಿಸಿದ್ದಾರೆ. ಸಮರ್ಪಕ ರೈಲುಗಳ ವ್ಯವಸ್ಥೆ ಇಲ್ಲದಿರುವ ಕಾರಣ ದಟ್ಟಣೆ ಹೆಚ್ಚಿರುತ್ತದೆ. ಇದು ಖದೀಮರಿಗೆ ಒಳ್ಳೆಯ ಸದಾವಕಾಶ. ಹೀಗಾಗಿ ಅವರು ಎಲ್ಲಾ ರೀತಿಯ ಕಳ್ಳತನ ಕೈಚಳಕ ತೋರಿಸ್ತಾರೆ. ಮೈಮರೆತು ಪೋಷಕರು ಮಾತಾಡ್ತಾ ಕುಳಿತು ಬಿಟ್ರೆ ಮಕ್ಕಳ ಕಳ್ಳತನ ಮಾಡ್ತಾರೆ. ಪಿಕ್ ಪಾಕೆಟ್, ಮೊಬೈಲ್, ಹಣ, ಅಮೂಲ್ಯವಾದ ವಸ್ತುಗಳ ಕಳ್ಳತನ ಆಗತ್ತೆ. ಜೊತೆಗೆ ಪುರುಷರು ಮಹಿಳೆಯರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ಪ್ರಕರಣಗಳು ಕೂಡ ಕಂಡು ಬಂದಿದೆ. ಅದಲ್ಲದೆ ಕೊಂದ ಶವಗಳನ್ನ ಟ್ರೈನ್ನಲ್ಲಿ ಬಿಸಾಡಿದ ಪ್ರಸಂಗಗಳು ಇವೆ. ಆದ್ರೆ ಎಲ್ಲದರ ರುವಾರಿ ಯಾರು ಕಳ್ಳ ಯಾರು ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದ್ರೆ ರೈಲಿನಲ್ಲಿ ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ಇರೋದಿಲ್ಲ. ಹೀಗಾಗಿ ಖದೀಮರು ಬೇಕಂದಾಗ ತಮ್ಮ ಕೆಲಸ ಮಾಡಿಕೊಳ್ತಾರೆ. ಆದ್ರೆ ಇನ್ಮುಂದೆ ಇಂತಹ ಘಟನೆಗಳು ನಡೆಯುವುದಿಲ್ಲ. ಸುರಕ್ಷತೆ ಹೆಚ್ಚಿಸಲು ರೈಲು ಬೋಗಿಗಳು ಮತ್ತು ಎಂಜಿನ್ಗಳಿಗೆ ಎಐ ಚಾಲಿತ 75 ಲಕ್ಷ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲು ಭಾರತೀಯ ರೈಲ್ವೆ ನಿರ್ಧರಿಸಿದೆ. ಸುಮಾರು 15,000 ಕೋಟಿ ವೆಚ್ಚದಲ್ಲಿ ಎಐ ಚಾಲಿತ ಸಿಸಿಟಿವಿ ಕ್ಯಾಮೆರಾ ಬರಲಿದೆ. ರೈಲು ಪ್ರಯಾಣಿಕರಿಗೆ ಇನ್ಮುಂದೆ ಫುಲ್ ಸೆಕ್ಯೂರಿಟಿ. ರೈಲು ಎಂಜಿನ್, ಬೋಗಿಗಳಿಗೆ ಎಐ ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಇತ್ತೀಚೆಗೆ ರೈಲುಗಳ ಹಳಿ ತಪ್ಪಿಸಲು ನಡೆಸಿರುವ ಹಲವು ಶಂಕಿತ ಘಟನೆಗಳು ವರದಿಯಾಗಿರುವಾಗಲೇ ರೈಲ್ವೆ ಇಲಾಖೆ ಇಂತಹ ಕ್ರಮಕ್ಕೆ ಮುಂದಾಗಿದೆ. 3 ತಿಂಗಳಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲು ರೈಲ್ವೆಯು ಟೆಂಡರ್ ಕರೆಯುವ ಸಾಧ್ಯತೆ ಇದೆ. ಪ್ರಸ್ತುತ ಯೋಜನೆಯ ಪ್ರಕಾರ ಟೆಂಡರ್ ಪಡೆದವರಿಗೆ ಆದೇಶವನ್ನ ನೀಡಿದ ನಂತರ 1 ವರ್ಷದ ಅವಧಿಯಲ್ಲಿ ಸಿಸಿಟಿವಿಗಳ ಅಳವಡಿಕೆ ಪೂರ್ಣವಾಗುವುದನ್ನು ನಿರೀಕ್ಷಿಸಲಾಗಿದೆ. ಈ ಪ್ರಕ್ರಿಯೆ ತ್ವರಿತಗೊಳಿಸಲು ಸಿಸಿಟಿವಿ ಕ್ಯಾಮೆರಾಗಳ ಅನೇಕ ಮಾರಾಟಗಾರರನ್ನ ರೈಲ್ವೆಯು ಈ ಕೆಲಸಕ್ಕೆ ನಿಯೋಜಿಸಬಹುದು ಎಂದು ರೈಲ್ವೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸುರಕ್ಷತಾ ಕ್ರಮಗಳ ಭಾಗವಾಗಿ 40,000 ಬೋಗಿಗಳು, 14,000 ಎಂಜಿನ್ಗಳು ಮತ್ತು 6,000 ಇಎಂಯುಗಳಲ್ಲಿ ಸಿಸಿಟಿವಿಗಳನ್ನು ಸ್ಥಾಪಿಸಲು ರೈಲ್ವೆ ನಿರ್ಧರಿಸಿದೆ. ರೈಲುಗಳ ಎಂಜಿನ್ ಮತ್ತು ಗಾರ್ಡ್ ಕೋಚ್ನ ಮುಂಭಾಗ, ಹಿಂಭಾಗ ಮತ್ತು ಬದಿಗಳಲ್ಲಿ ಹಾಗೂ ಬೋಗಿಗಳಲ್ಲಿ ಮತ್ತು ಜಾನುವಾರು ತಡೆಗೂ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಎಂದು ರೈಲ್ವೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ರೈಲು ಹಳಿಗಳಲ್ಲಿ ಅನುಮಾನಾಸ್ಪದ ವಸ್ತುಗಳನ್ನು ಪತ್ತೆ ಹಚ್ಚಲು ಮತ್ತು ತುರ್ತು ಬ್ರೇಕ್ಗಳನ್ನು ಅನ್ವಯಿಸಲು ಚಾಲಕರನ್ನ ಎಚ್ಚರಿಸಲು ಕ್ಯಾಮೆರಾಗಳನ್ನು ಎಐ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತಿದೆ ಎಂದು ರೈಲ್ವೆಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಲೋಕೋಮೋಟಿವ್ ಪೈಲಟ್ಗಳು ಅಥವಾ ರೈಲ್ವೆ ಸಿಬ್ಬಂದಿ ರೈಲ್ವೆ ಹಳಿಯಲ್ಲಿ ಮರದ ತುಂಡುಗಳು, ಸಿಗ್ನಲ್ ಟ್ಯಾಂಪರಿಂಗ್ ಮತ್ತು ರೈಲುಗಳನ್ನು ಹಳಿ ತಪ್ಪಿಸಲು ರೈಲು ಹಳಿಗಳ ಮೇಲೆ ಇರಿಸಲಾದ ಗ್ಯಾಸ್ ಸಿಲಿಂಡರ್ಗಳನ್ನು ಪತ್ತೆ ಹಚ್ಚಿದ 18ಕ್ಕೂ ಹೆಚ್ಚು ಘಟನೆಗಳು ಕಳೆದ ವರ್ಷ ಜೂನ್ನಿಂದ ಇಲ್ಲಿಯವರೆಗೆ ನಡೆದಿದೆ. ಹೀಗಾಗಿ ಸಿಸಿಟಿವಿಗಳಿದ್ರೆ ಇನ್ನಷ್ಟು ಕಳ್ಳ ಕಾಕರನ್ನ ಹಿಡಿಯಲು ಸುಲಭವಾದ ಮಾರ್ಗ ಅಂತ ಹೇಳಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.